ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ನಮ್ಮ MP ಈರಣ್ಣ ಕಡಾಡಿಯವರು ಈ ಚುನಾವಣೆಗಳ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಹುಕ್ಕೇರಿಗೆ ಬೆನ್ನತ್ತಿದ್ರೆ, DCC ಬ್ಯಾಂಕಿಗೆ ಬೆನ್ನತ್ತಿದ್ರೆ, ಇನ್ನೊಂದು ಕಡೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅಗ್ದಿ ಮೆತ್ತಗ ಒಂದು MK ಶುಗರ್ ಫ್ಯಾಕ್ಟ್ರಿ ಅಂತ, MK ಒಬ್ಬಳೇ ಶುಗರ್ ಫ್ಯಾಕ್ಟ್ರಿ ಅದು ಮಲಪ್ರಭಾ ಗದ್ದುಗೆಯನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ಆ ಚುನಾವಣೆ ಭಾಗವಹಿಸ್ತಾ ಇದ್ದಾರೆ. ಇದು ಎರಡೂ ಸೇರಿನ ಅನ್ನೋ ಪ್ರಶ್ನೆಯನ್ನು ನಮ್ಮ ಕಡಾಡಿ ಅವರು ಕೇಳ್ತಾ ಇದ್ದಾರೆ, ಈರಣ್ಣ ಕಡಾಡಿ ಅವರು. ಅವ್ರು ಕೇಳೋದ್ರಲ್ಲಿ ಅರ್ಥದ ಇವು ಚುನಾವಣೆಯಲ್ಲಿ ರೈತರು ಮಾಡ್ಕೊಳ್ಳುವಂಥದ್ದು, ರೈತರು ಬಿಟ್ಟು ಬಿಡಬೇಕಪ್ಪ ಅದನ್ನು. ನೀವೆಲ್ಲದರೂ MLAಗಳು ಏನು ಎಂಟ್ರಿ ಆಗ್ತಾಯಿದ್ರಿ, ವಿದ್ಯುತ್ ಸಂಘಗಳಿದೆ, ಅವ್ರು ಮಾಡಲಿ, ನಿಮ್ಮದೇನು ಕೆಲಸ, ಅಲ್ಲಿ ಅವ್ರು ಇದ್ದಾರಲ್ಲ ಮಾಡೋರ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇವ್ರು ಕೇಳೋದ್ರಲ್ಲಿ ಅರ್ಥದ ಹೌದು. ಆದರೆ ಅವ್ರು ಹೇಳ್ತಾರೆ ಇಲ್ಲ, ನಮ್ಮ ರಾಜಕೀಯ ಅಸ್ತಿತ್ವಕ್ಕೆ ನಮ್ಗೆ ಬೇಕು, ನಮ್ಮ ರಾಜಕೀಯಕ್ಕೆ ಇವೆಲ್ಲ ಶುಗರ್ ಫ್ಯಾಕ್ಟ್ರಿಗಳು, ವಿದ್ಯುತ್ ಸಂಘಗಳು ಮತ್ತು ಶುಗರ್ ಫ್ಯಾಕ್ಟ್ರಿ ಇವೆಲ್ಲ ಬೇಕಂತ ಇಬ್ಬರು ಸಚಿವರು ತಿಳ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಸಹಜನೂ ಅದ. ಇವತ್ತೆಲ್ಲ ರಾಜಕಾರಣಿಗಳು ವಿಶೇಷವಾಗಿ ಶುಗರ್ ಫ್ಯಾಕ್ಟ್ರಿನೋ ಮತ್ತೇನೋ ಅಂದರೆ ತಮ್ಮ ರಾಜಕೀಯ ದುಡ್ಡು ಬೇಕಲ್ರಿ, ಅವ್ರು ತಮ್ಮ ಹುಡುಕ್ತಾ ಇರ್ತಾರೆ. ಹಾಗೆ ಅವರು ಹುಡುಕಾಕತ್ತಾರೆ ಅಂತೇಳಿ ಅವರು ವಾದ ಮಾಡಬಹುದೇನೋ, ಕಣ್ಣಿಗೆ ಕಾಣ್ತದೆ. ಇಟ್ ಈಸ್ ಓಪನ್ ಸೀಕ್ರೆಟ್. ಯಾಕಂದ್ರೆ ಈಗಾಗಲೇ ನಮ್ಮ ಚಂದ್ರರಾಜ್ ಹೆಟ್ಟಿಯವರಂತೆ ನಿಮ್ಗೆ ಗೊತ್ತದ, PKPS ಖಾನಾಪುರದಿಂದ ಹಿಂಸರಿದ್ರು. ಯಾಕಂತಂದ್ರೆ ನಾನು ಅಲ್ಲಿ ನಿರ್ದೇಶಕ ಆಗಬೇಕಂತೇನು ಪ್ರಯತ್ನ ತಿಳಿಸಿದ್ರು. ಅಲ್ಲೇನೋ ಸತೀಶ್ ಅವ್ರು ಬಂದು ಅವರಿಗೆ ಕಿವಿ ಊದಿ ಇಲ್ಲಪ್ಪ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡುವಂತ ಅಂದಿರ್ಬೋದು, ಮತ್ತೇನೋ ಅಂದಿರ್ಬೋದು. ಅಡ್ಜಸ್ಟ್ ಆಗಿ ಅವ್ರು ಹೊರಗೆ ಬಂದ ಖಾನಾಪುರ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟು ಇಷ್ಟು ಕೊಡ್ಬೋದೇನೋ, ಮತ್ತೇನೋ ನೋಡ್ರಿ ರಾಜಕೀಯವಾಗಿ ಏನು ನಡೀತಾವ ಬೇಡದ ಕಾರ್ಟನ್ ಅದು ಹೊರಗೆ ಬಂದಾಗ ಗೊತ್ತಾಗುವಂಥದ್ದು. ಇವತ್ತು ಹುಕ್ಕೇರಿಗೆ ಕೇವಲ ಅಲ್ಲಿ ಒಂದು ವಿದ್ಯುತ್ ಸಂಘಕ್ಕಾಗಿ ನಮ್ಮ ಜಾರಕಿಹೊಳಿ ಸಹೋದರರು ಅಥವಾ ಒಂದು ಹೀರಾ ಶುಗರ್ಗಾಗಿ ಅಲ್ಲಿ ಎಂಟ್ರಿ ಆದ್ರೆ ಅನ್ನೋ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಕೇಳಬೇಕಾಗಿದೆ. ಅವ್ರು ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಒಂದು ಇಂಟರ್ವ್ಯೂದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದರು, ಇಲ್ಲ ನಾವೇ ನಮ್ಮ MLA ಯಾರು ನಮ್ಮ ಮಗ ಅಂದ್ರೆ ನಮ್ಮ ರಮೇಶ್ ಅವ್ರ ಮಗ ಆಗಿರ್ಬೋದು, ಅಂದರೆ ಜಾರಕಿಹೊಳಿ ಅವ್ರ ಮಗ ಆಗಿರ್ಬೋದು, ನಮ್ಮ ಈ ಸತೀಶ್ ಅವ್ರ ಮಗ ಆಗಿರ್ಬೋದು, ಬರೋದಿಲ್ಲ ನಾವು ಅಲ್ಲೇನಿಲ್ಲ, ನಿಶ್ಚಿತವಾಗಿ ಬರೋದು ಮತ್ತು ಮಾತಾಡ್ತಾ ಇರ್ತಾರೆ. ಇದು ಒಂದು ಕಡೆ ಗುರಿ ಇಡೋದು, ಇನ್ನೊಂದು ಕಡೆ ಏನು ನೋಡೋದು ಅನ್ನೋಂಥ ಒಂದು ಚತುರ ಬುದ್ಧಿ ಇದೆಯಲ್ಲ. ನಾಳೆ ಬರೋದು ನೋಡಿ ಗ್ಯಾರಂಟಿ ಏನದ. ಇದು ಭಯ ಅವರಲ್ಲಿ ಕತ್ತಿ ಸಹೋದರಗಳಿದೆ. ಅದರಲ್ಲೂ ನಿಖಿಲ್ ಕತ್ತಿ ಅವರಲ್ಲಿ ಪೂರ್ಣ ಪ್ರಮಾಣದ ಭಯ ಸೇರಿಬಿಟ್ಟದ ಒಳಗೆ. ಮತ್ತು ಅಂದ್ರೆ ನಮ್ಮ ಪತ್ರಕರ್ತರು ನಮ್ಮ ಕೆಲಸ ಇರ್ತದೆ, ಏನೋ ಒಂದು ಚುಡಾಯಿಸ್ಬಿಡುವಂಥವು. ಇವತ್ತು ಹೇಗಾಗಿ ಅದು ಹುಕ್ಕೇರಿ ಧಗ ಎಲೆಕ್ಷನ್ ಹಾಗೆ ಇಲ್ಲೇ ಅಡ್ಜಸ್ಟ್ಮೆಂಟ್ ಏನೋ ಆಗ್ಯದಕ್ಕ ಅಂತ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ, ನಮ್ಮ ಸತೀಶ್ ಅವ್ರಿಗೆ. ಯಾಕಂದ್ರೆ ತಿಕ್ಕಾಡ್ತಾ ಹೋಗಿದ್ದು ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ರಾಜಕೀಯ ಲಾಭ ಮಾಡ್ಕೋಬೇಕು, ಬೆನ್ನಿ ತಿನ್ನಬೇಕು ಅನ್ನುವಂಥದ್ದು. ಇವತ್ತೊಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ MK ಹುಬ್ಬಳ್ಳಿದು, ಇದು ಅದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಭಾಳ ರೈತ ಸಂಘದವರು, ರೈತ ಹೋರಾಟಗಾರರೆಲ್ಲ ಕಟ್ಟಿದಂಥ ಫ್ಯಾಕ್ಟ್ರಿ. ಅದರ ಬಾಬಾ ಗೌಡರ ಶ್ರಮ, ಹಿಂದಿನ DB ಇನಾಮದಾರ ಶ್ರಮ, ಅಲ್ಲಿ ರೈತರ ಶ್ರಮ, ಇವೆಲ್ಲದರಿಂದ ಕಟ್ಟಿ ನಿಂತದ್ದು. ಇವತ್ತು ಬೆಳೆ ನಿಂತದ್ದು ಸ್ವಲ್ಪ ಏನೋ ಲಾಸ್ ಆಗ್ಯದ. ಸಹಜದ ರೀ, ಆ ದುಡ್ಡು ನೀವು ಸಹಜದ. ಅದರ ರೈತರಿಗೆ ಅಲ್ಲಿಯ ಕೂಲಿಕಾರರು ಅಥವಾ ಲೇಬರ್ಗಳಿಗೆ ಪೇಮೆಂಟ್ ಮಾಡಿ ಅದ್ರ ಬಿಲ್ ತೆಗೆದಿಟ್ಟ ಪ್ರಾಮಾಣಿಕವಾಗಿ ನಡೆಸಿದ್ರೆ ಲಾಸ್ ಇಲ್ಲ. ಯಾಕಂದ್ರೆ ರೈತ ಪ್ರತಿ ಟನ್ನಿಗೂ 1,000 ರೂಪಾಯಿ ಕಳ್ಕೊಳ್ತಾನೆ. ಈನ ಅಂದಾಜು ಬರೋ ಯಾವ ಕಾಲಕ್ಕೂ ಅಷ್ಟು ಏನು ಖರ್ಚು ಮಾಡಿರ್ತಾನೆ, ಅವನ ಭೂಮಿ ಲೆಕ್ಕ ಎಲ್ಲ ತೆಗೆದಾಗ ಇವತ್ತು ಮಿನಿಮಮ್ 4,000 ರೂಪಾಯಿ ಒಂದು ಟನ್ನಿಗೆ ಖರ್ಚು ಬಂದೇ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಹೆಚ್ಚಾಗ್ತದೆ, ಕಡಿಮೆ ಅಂತ ಆಗೋದಿಲ್ಲ. ಹಾಗಿದ್ದಾಗ ಪಾಪ 3,000 2,000 ಕೊಟ್ಟು ತೊಗೊಳ್ತಾನೆ. ಯಾಕಂತಂದ್ರೆ ಅವ್ನಿಗೆ ಗೊತ್ತಿಲ್ಲ ತನ್ನ ಲಾಸ್ ಏನಾಗಿದೆ ಅಂತೇಳಿ. ಭೂಮಿ ಪ್ರತಿ ವರ್ಷವೂ ಸೌಕಳಿ ಆಗ್ತದೆ ಅನ್ನೋದು ತಿಳುವಳಿಕೆ ಇಲ್ಲ, ಮಾತಾಡ್ತಾರೆ ಅಷ್ಟೇ. ಆದರೆ ದೊಡ್ಡ ಅಮೌಂಟ್ ಬಂದಾಗ ನಾವು ಲಾಭ ಆಗಿದೆ ಪಾಪ ರೈತ ತಗೋತಾನೆ, ಮುಗ್ದಿದ್ದಾನೆ. ಅದನ್ನು ಸದುಪಯೋಗ ಈ ಎಲ್ಲ ರಾಜಕಾರಣಿಗಳು ತೊಗೊಳ್ತಾ ಇರ್ತಾರೆ. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಜೊತೆಗೆ ಬಿಟ್ಟಲ್ಲ ಹಲಗೇಕರ್ ಅವರಾಗಿರ್ಬೋದು, ನಮ್ಮ ಚಂದ್ರರಾಜ್ ಹೆಟ್ಟಿಹೊಳಿ ಅವರಾಗಿರ್ಬೋದು, ಬಾಬಾ ಸಾಹೇಬ್ ಪಾಟೀಲರಾಗಿರ್ಬೋದು, ಇವರೆಲ್ಲರೂ ಈ ಬಂದರೆ ರೈತ ದುಡ್ದವ್ರು ಇದ್ದಾರೆ. ಮುಖಾಶಿ ಭಾಳ ಜನ ಇದ್ದಾರೆ, ವರ್ಕ್ ಮಾಡಿದವ್ರು ಇದ್ದಾರೆ. ಅದು ದುರ್ದೈವ ಏನಪ್ಪ ಅಂದರೆ ದೇಶದ್ದು ರೈತರಲ್ಲಿ ಹೊಂದಾಣಿಕೆ ಇಲ್ಲದ್ದು. ಆಗ ರಾಜಕಾರಣಿಗಳು ಲಾಭ ಮಾಡ್ಕೊಳ್ತಾರೆ. ಈಗ ಮಾಡ್ಕೊಳ್ಳಿ ಹೊಂಟಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಲ್ಲೇ ಹೇಳ್ಬೋದು. ಅವ್ರು ಇಲ್ಲ ನಾವಿಲ್ಲ ಹಾಗೆ ಹೀಗೆ ಏನೋ ಹೇಳ್ಬೋದು.
ಅದೇ ಕಾರಣಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಹೇಳ್ಬೋದು, ಇಲ್ಲ ನಾವು ಹುಕ್ಕೇರೊಳಗೆ ಏನಿಲ್ಲ ರೀ ಅಲ್ಲಿ ಜನಸಭೆಗೆ ಬಂದ್ವಿ, ನಮ್ಮ ಅಲ್ಲಿ ಬೆಂಬಲಿಗರಿದ್ದಾರೆ ಅವರ ರಕ್ಷಣೆಗಾಗಿ ನಾವು ನಿಂತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಕಾರಣ ಅಲ್ಲಿ ಒಂದು ರಮೇಶ್ ಕತ್ತಿ ಅವರ ಒಂದು ವೃತ್ತಾವಳಿ ನೋಡ್ತಾ ಇದ್ವಿ ನಾವು. ಅವರ ಒಂದು ರೀತಿ ಮಾತುಗಳು ನೋಡಿದಾಗ ಹೌದು ಪಾಲಿನ ಹೌದಪ್ಪ ಅಂತ ಅನ್ನಿಸ್ತದೆ. ಅದೇ ರೀತಿ ಗೋಕಾಕ್ ಮತ್ತು ಅರ್ಬೈ ಭಾಗದಲ್ಲಿ ಹಿಂಗೆ ಜನ ಬೆದರ್ತಾ ಇದ್ದಾರೆ. ಆಮತ್ತು ಬೇರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಜನನೂ ಬೆದರ್ತಾ ಇದ್ದಾರೆ. ಅವು ಸತ್ಯನ ಸುಳ್ಳೇನಲ್ಲ. ಹೀಗಾಗಿ ಅಲ್ಲೇ ಹುಕ್ಕೇರಿಗೆ ಅವು ಕೇವಲ ನಮ್ದು ಏನು ವಿದ್ಯುತ್ ಮತ್ತು ಜನರಿಗೆ ಅಂದ್ರೆ ಅಲ್ಲಿ ವಿದ್ಯುತ್ ಉಪಯೋಗ ಮಾಡೋ ಜನರಿಗೆ ಜೊತೆಗೆ ಹೀರಾ ಶುಗರ್ ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕೆ ಲಾಸ್ ಮಾಡ್ತಾ ಇದ್ದಾರೆ, 600 ಕೋಟಿ 700 ಕೋಟಿ ರೂಪಾಯಿ ಲಾಸ್ ಆಗಿದೆ, ಅದಕ್ಕೆ ಬಂದೀವಿ ಬರ್ತಾ ಇದ್ದೀವಿ, ನಮ್ಮ ಫಾಲೋವರ್ಗಳನ್ನ ರಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ದೀವಿ ಅಂತ ಇದೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಈರಣ್ಣ ಕನ್ನಡಿಯವರು ಎರಡೂ ಇಲ್ಲಪ್ಪ ರಾಜಕೀಯ ಲಾಭಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಪಾಪ ಸಂತ್ರಸ್ತರದರ ಒಳಗೆ ಬರ್ತಾ ಇದ್ದಾರೆ, ಎಷ್ಟೋ ತೊಂದರೆಗಳಾಗ್ತಾ ಇದ್ದಾವೆ. ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಜಿಲ್ಲೆ ಇಬ್ಬರೂ ಸಚಿವರು ಜನರ ನೆರವಿಗೆ ಧಾವಿಸದೆ ಚುನಾವಣೆಗಳ ಹಿಂದೆ ಬಿದ್ದಿದ್ದಾರೆ. ಇದು ಚುನಾವಣೆ ಮುಖ್ಯ ವಿನಃ ಇದಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಯೋಗ್ಯದವ್ರ ಮಾತು ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಎಲ್ಲ ರಾಜಕೀಯ ಚುನಾವಣೆನೂ ಮುಖ್ಯ. ಹಾಗಾದರೆ ಇಲ್ಲಿನ ಕನ್ನಡಿಯವರೆಲ್ಲ ಹೇಳೋದು ಹೌದು, ಅವ್ರ ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ. ಆದರೆ ಅವ್ರ ಪಾರ್ಟಿಯಲ್ಲೇ ಮೋದಿಯವ್ರ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತದ, ಇಲ್ಲಂತಲ್ಲ. ಎಲ್ಲರೂ ರಾಜಕೀಯ ಅದನ್ನ ಮಾಡ್ತಾ ಇರ್ತಾರೆ. ಏನಪ್ಪ ಚುನಾವಣೆ ಮುಖ್ಯ ನಮಗಂತೇಳಿ. ನಿಮಗೆ ಗೊತ್ತದ, ಮಣಿಪುರ 10 ಊರಿ ಮುಂದೆ ಕರ್ನಾಟಕದಲ್ಲಿ ಚುನಾವಣೆ ಮಾಡ್ತಾಯಿದ್ರು ನಮ್ಮ ಮೋದಿಯವರು. ಇದನ್ನು ಮರೀಲಿಕ್ಕೆ ಆಗ್ತದೆ ಅಂತಾದರು. ಈಗೇನು ಮೊನ್ನೆ ಹೋದ್ರು, ಸಮಾಧಾನ ಮಾಡಿ ಬಂದರು, ಮುಗಿದೋಯ್ತು. ಬಟ್ ಅಲ್ಲೇ ಯಾವ ರೀತಿ ದಳ್ಳೂರು ಹೆಚ್ಚದ ಕುಕ್ಕಿ ಮತ್ತು ಅಲ್ಲಿ ಲೋಕಲ್ ಜನ ಹಿಂದೂಗಳ ಮಧ್ಯದಲ್ಲ ಯಾವ ರೀತಿ ಹೆಚ್ಚು, ಎಷ್ಟು ಜನ ಅಲ್ಲಿ ಅಪಮಾನಕ್ಕೊಳಗಾದರು, ಎಷ್ಟು ಜನ ಜೀವ ಕಳ್ಕೊಂಡ್ರು, ಇವತ್ತು ಲೆಕ್ಕಿಲ್ಲ ಅದರಿಂದ. ಆದರೂ ಇವತ್ತು ಮಣ್ಣು ಹೋಗ್ಬೋದು. ಆ ಮತ್ತೆ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಮಾತು ಬೆಲೆ ಕೊಡೋನು. ಬಟ್ ಇಲ್ಲಿ ಆದರೂ ಇವರು ಒಬ್ಬ ಸಚಿವರಾಗಿ ಮೊದಲು ಇದು ಆದ್ಯತೆ ಕೆಲಸ ಮಾಡ್ಬೇಕು. ತಮ್ಮ ಸಚಿವರಾಗಿ ತಮ್ಮ ಕ್ಷೇತ್ರದಲ್ಲಿ ಏನು ಹೇಳೋದು ಅಂತಾರೆ. ಈ ಸಲ ಅಂತ ಅತಿವೃಷ್ಟಿ ಸಾಕಷ್ಟು ಅದ, ಪ್ರವಾಹ ಬರ್ತಾ ಇದೆ. ಅದು ಎಷ್ಟು ಹಾನಿ ಆಗೋದು ಅಷ್ಟು ಆಗಿಲ್ಲ. ಪೂರ್ಣ ಮಾತಿನ 10 ಲಕ್ಷ ಇರಬೇಕು ಅಂತೇಳಿ ಅವ್ರು ಕೇಳ್ಕೊಡ್ತಾ ಇದ್ದಾರೆ. ಆ ದೇಶದಲ್ಲಿ ಅವರು ಹೋಗಲಿ. ಅದೇ ಕಾರಣ ಇಲ್ಲಿ BJP ನಾಯಕರು ಸತಿ DCC ಬ್ಯಾಂಕಿನ ಇಲೆಕ್ಷನ್ದಾಗ ಓಡಾಡ್ಲಿಕ್ಕಿದ್ದಾರೆ. ಅವ್ರಿಗೂ ಹೇಳಬೇಕಲ್ಲ ಅಂತ ಇವರು ಇನ್ನುಳಿದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರು ಪ್ರಶ್ನೆ ಮಾಡೋದ್ರಲ್ಲೂ ಅರ್ಥದ. ಹಾಗಂತೇಳಿ ಎಲ್ಲ ಕನ್ನಡಿಯವ್ರು ಪ್ರಶ್ನೆ ಮಾಡಿ ತಪ್ಪಂತಲ್ಲ, ಅವ್ರು ಮಾಡಲೇಬೇಕಾಗಿದೆ. ಅದು ಜನ ಏನೋ ಮಾತಾಡಲಿ, ಎಲ್ಲ ಯಾವುದರಲ್ಲಿ ಒಂದು ಮಾತು ಇದ್ದೇ ಇರ್ತದೆ. ಗಾಂಧಿ ಟೀಕಾ ಮಾಡುವ ದೇಶ ಮತ್ತು ಉಳಿದವ್ರಿಗೆ ಏನದ. ಯಾಕಂದ್ರೆ ಎಲ್ಲರ ಟೀಕೆಗೆ ಒಳಗಾಗುವವ್ರನ್ನ ಎಂಥವ್ರಿದ್ರು. ಯಾಕಂದ್ರೆ ಈಗ ನಮ್ಮ ದೇವರ ಇನ್ನೊಬ್ಬರ ಧರ್ಮದವ್ರಿಗೆ ಕೆಟ್ಟದಾಗ ಕಾಣ್ಬೋದು, ಅವ್ರದ್ದು ದೇವರು ನಮ್ಗೆ ಕೆಟ್ಟದಾಗ ಕಾಣ್ಬೋದು. ಅವ್ರವ್ರ ನಂಬಿಕೆಗಳಾಗಲ್ಲ. ಆ ದಿಸೆಯಲ್ಲೇ ನಮ್ಮ ಎಲ್ಲ ಕನ್ನಡಿಯವರು ಟೀಕೆ ಮಾಡಿದ್ರು. ಸತ್ಯದ ಸಂತ್ರಸ್ತರನ್ನ ಮರಿಬಾರ್ದು. ಇವರೆಲ್ಲ ನಮ್ಮ ಸತೀಶ್ ಅವರಾಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು. ಹೌದು, ಚುನಾವಣೆಗಳು ಮುಖ್ಯ ಇದ್ದಾವೆ. ಅವ್ರು ರಾಜಕೀಯಕ್ಕೆ ನಾಳೆ ಭವಿಷ್ಯ ಬೇಕಾದಕ್ಕೆ ರಾಜಕೀಯ ಫಂಡ್ ಬೇಕಲ್ರಿ. ಆ ಫಂಡ್ಗಾಗಿ ಎಲ್ಲ ಪ್ರಯತ್ನ ನಡೀತಾ ಇರ್ತಾವೆ. ಅದನ್ನು ಜನಕ್ಕೆ ಎಷ್ಟು ಸಾಧ್ಯ ಅಷ್ಟು ಒಳ್ಳೇದು ಮಾಡಬೇಕು ಅನ್ನೋದು ಒಳ್ಳೆಯ ಉದ್ದೇಶ ಇರಬೇಕಾಗ್ರೆ, ಇಲ್ಲ ಅಂತ ಅನ್ನೋದಿಲ್ಲ ಅದನ್ನು. ಬಟ್ ಇಲ್ಲೇನಾಗ್ಯದಪ್ಪ ಅಂದ್ರೆ ಎಲ್ಲ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಆಫ್ BJP, ಕಾಂಗ್ರೆಸ್, JDS, ಯಾವುದೇ ದೇಶದ ರಾಜಕಾರಣಿ ಇರಲಿ, ಯಾರೇ ರಾಜಕೀಯ ಪಕ್ಷ ಇರಲಿ, ಅವರು ಪೊಲಿಟಿಕಲ್ ಫಂಡ್ ಇಲ್ಲದ ಚುನಾವಣೆಯಲ್ಲಿ ದುಡ್ಡು ಹಂಚಲಾರದ ಆಯ್ಕೆ ಆಗೋದು ಭಾಳ ಕಷ್ಟ ಆಗಿಬಿಟ್ಟದ. ದುಡ್ಡಿದ್ದವ್ರಿಗೆ ಅಷ್ಟೇ ಚುನಾವಣೆ. ದುಡ್ಡಿಲ್ಲ, ನಿಮ್ಮ ಮನೆಯಾಗ ಇರೋದಪ್ಪ, ಓಟ್ ಹಾಕೋದು ಅಷ್ಟೇ, ರೊಕ್ಕ ಕೊಡೋದು ಆರಾಮಿದ್ದು ಬಿಡೋದು. ನಾವು ಎಷ್ಟು ಕೊಡ್ತೀವಿ ಒಂದು ಕ್ವಿಂಟಲ್ 50 ಟನ್ಗೆ ರೊಕ್ಕ ತೊಗೊಂಡು ಹೋಗೋದು. ಸ್ಟ್ರೈಕ್ ಮಾಡೋದು ಏನು ಮಾಡೋ ನಂತರ ಏನಾಗ್ತದೆ ಮತ್ತು 5 ವರ್ಷ ನಾವು ಊಟ ಮಾಡೋದು ಹೋಗ್ತೀವಿ. 5 ವರ್ಷ ನೀವು ಸ್ಟ್ರೈಕ್ ಮಾಡ್ತಾಯಿರಿ ಅನ್ನೋ ಮನೋಭಾವನೆ ಇರ್ಬೋದು. MK ಹುಬ್ಬಳ್ಳಿಯ ಅಥವಾ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿದಲ್ಲಿ ರೈತರ ಕೆಟ್ಟ ಶ್ರಮದಿಂದ ಬಂದದ್ದು ಭಾಳ ತೊಂದರೆಯಿಂದ ಇವತ್ತು ಹಂತಕ್ಕೆ ಬಂದದ. ಬಟ್ ಇವತ್ತು ಲಾಸ್ ಆಗಿ ಕೆಲವು ಜನ ಒಳಗೆ ಹೋಗೋ ಎಲ್ಲರೂ ಮಾಡಿದ್ದಾರೆ, ಅದು ಸತ್ಯದ. ಹಂಗಂತೇಳಿ ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಹೋಗ್ತಾ ಇದ್ದಾರೆ ಒಳಗೆ, ನಿಜವಾಗಿ ಲಾಭದ ಮಾಡ್ತಾರೆ. ಎಲ್ಲ ಅವ್ರು ಅಂದದ್ದು ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಅದಕ್ಕೆ ಅದೆಲ್ಲ ಪೂರೈಸ್ತಾರ ಅಂತಂದ್ರೆ ನಮ್ಮ ಎಲ್ಲ ಕನ್ನಡಿ ಅಂತ ನಾಯಕರು ಅದಂಗೆ ರೀ ಮಾತಾಡ್ತಾರೆ. ಆಗೋದಿಲ್ಲ ಅನ್ನೋ ಮಾತು ಮಾತಾಡ್ಬೋದು ನಾವು. ಯಾಕಂದ್ರೆ ವಿರೋಧಕ್ಕಾಗಿ ವಿರೋಧ ಅನ್ನೋಕ್ಕಿಂತಲೂ ವಿರೋಧಿಗಳು ಇರಬೇಕು. ಅಂದಾಗ ಪ್ರಜಾಪ್ರಭುತ್ವ ಜೀವಂತ ಇರ್ತದೆ. ನಾವು ಎಷ್ಟೋ BJPಯನ್ನಾಗಲಿ ಕಾಂಗ್ರೆಸ್ನಾಗಲಿ JDS ಟೀಕೆ ಮಾಡಿದ್ರು, ಟೀಕೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಅವಕಾಶದ ಪ್ರಜಾಪ್ರಭುತ್ವದಲ್ಲಿ ಆ ನೆಲೆಯಲ್ಲಿ ಈರಣ್ಣ ಕನ್ನಡಿಯವರು ಇಬ್ಬರೂ ನಮ್ಮ ಸಚಿವರಿಗೆ, ನಮ್ಮ ಉಸ್ತುವಾರಿ ಒಬ್ಬರು, ಇನ್ನೊಬ್ಬರಿಂದ ಸಚಿವರು ಇದ್ದಾರೆ, ಅವರು ಉಡುಪಿಯ ಉಸ್ತುವಾರಿ ಇದ್ದಾರೆ. ಇಬ್ಬರೂ ಕೇಳ್ತಾ ಇದ್ದಾರೆ, ನೀವು ಸಂತ್ರಸ್ತರಿಗೆ ಯಾವಾಗ ಅವರು ಯಾವ ಪರಿಹಾರ ಮಾಡೋರು, ಬರೀ ಚುನಾವಣೆ ಮಾಡಿಕೊಂಡು ನಿಮ್ಮ ರಾಜಕೀಯ ಭವಿಷ್ಯ ಅಷ್ಟೇ ಗಟ್ಟಿ ಮಾಡ್ಕೊಳ್ತಿಲ್ಲ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದವರು ಇನ್ನು ನಮ್ಮ ಸತೀಶ್ ಅವರು ಮತ್ತು ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಅದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಗೆ ಟೀಕೆ ಚೆನ್ನಾಗಿದೆ, ಮಾಡ್ತಾ ಇರಬೇಕು, ಎಚ್ಚರಿಸ್ತಾ ಇರಬೇಕು ಗೌರ್ಮೆಂಟ್ ಅನ್ನೋದು ಆಡಳಿತಾರೂಢ ಪಕ್ಷವನ್ನು. ಆ ದಿಶೆಯಲ್ಲಿ ಈರಣ್ಣ ಕನ್ನಡಿ ಅವರ ಮಾತುಗಳು
ಗಮನಾರ್ಹ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಸತೀಶ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.